ವಾರ್ತೆಯ ಮುಖ್ಯಾಂಶಗಳು. ಶ್ರೀ ಮಾರಿಕಂಬ ದಸರಾ ಕ್ರೀಡಾಕೂಟದಲ್ಲಿ 400 ಮತ್ತು 100 ಮೀಟರ್ ಓಟದಲ್ಲಿ ಪ್ರಣತಿ ಪ್ರಥಮ. ಶಿಕ್ಷಕಿಯಾಗಿ ಮಕ್ಕಳಿಗೆ ಪಾಠ ಹೇಳಿಕೊಟ್ಟ ಉಪವಿಭಾಗ ಅಧಿಕಾರಿ ಕುಮಾರಿ ಕಾವ್ಯರಾಣಿ. ಯೋಗ ರಾಷ್ಟ್ರೀಯ ಚಾಂಪಿಯನ್ಶಿಪ್ನಲ್ಲಿ ಬಂಗಾರದ ಪದಕ ಪಡೆದ ಶಿರಸಿಯ ಅಭಿಷೇಕ್. ಶಿರಸಿಯಲ್ಲಿ ಖಾದಿ ಸಂಭ್ರಮ 2025ಕ್ಕೆ ಚಾಲನೆ ನೀಡಿದ ಬಸವನಗೌಡ ತರುವಿನಾಳ್. ನೂತನ ಆಟೋ ಚಾಲಕ ಮಾಲಕರಿಗೆ ಸ್ಟ್ಯಾಂಡ್ ಒದಗಿಸುವ ವಿಷಯಕ್ಕೆ ಸಂಬಂಧಿಸಿದಂತೆ ಆಟೋ ಚಾಲಕ ಮಾಲಕರ ಸಂಘದೊಂದಿಗೆ ಮಹತ್ವದ ಸಭೆ. ಶಿರಸಿಯ ಶ್ರೀ ಮಾರಿಕಂಬ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಶ್ರೀ ಮಾರಿಕಂಬ ದಸರಾ ಕ್ರೀಡಾಕೂಟದಲ್ಲಿ ಉಲ್ಲಾಳ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿ ಪ್ರಣತಿ ವಿ ಗೌಡ 400 ಮೀಟರ್ ಓಟದಲ್ಲಿ ಹಾಗೂ 100 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದು ಶಾಲೆಗೆ ಮತ್ತು ಊರಿಗೆ ಕೀರ್ತಿ ತಂದಿದ್ದಾಳೆ. ಶಿರಸಿಯಲ್ಲಿ 10 ದಿನ ನಡೆಯಲಿರುವ ರಾಜ್ಯ ಮಟ್ಟದ ಖಾದಿ ಮತ್ತು ಗ್ರಾಮೋದ್ಯೋಗ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳಕ್ಕೆ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷರಾದ ಬಸವನಗೌಡ ತರುವಿನಾಳ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಶ್ರೀಮತಿ ಶರ್ಮಿಳಾ ಮಾದನಗಿರಿ, ಗ್ಯಾರಂಟಿ ಜಿಲ್ಲಾಧ್ಯಕ್ಷ ಸತೀಶ್ ನಾಯ್ಕ್, ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಡಾಕ್ಟರ್ ಬಿಎನ್ ನಟೇಶ್ ಉಪಸ್ಥಿತರಿದ್ದರು. ಜನರು ತಿಳ್ಕೋಬೇಕಾಗಿದೆ. ನಾವು ಎಲ್ಲೋ ಅಂಗಡಿಗಳನ್ನೇ, ದೊಡ್ಡ ಮಳಿ ಶಾಪ್ಗಳನ್ನೇ, ಬಂಗ್ಲೆಗಳಲ್ಲಿರ್ತಕ್ಕಂಥ ಮಳಿಗೆಗಳಿಗೆ ಹೋಗಿ ಇವತ್ತು ಅವ್ರು ಕೊಡ್ತಕ್ಕಂಥ ಎಷ್ಟೇ ತರ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ಆದರೆ ಇಲ್ಲಿ ಏನಾಗಿದೆ, ನಾವು ಖಾದಿ ವಿತರಣೆ ಅಂತ ಹೇಳಿದ್ರೆ ಸೊಸೈಟಿಯ ಮೂಲಕ ನಮ್ಮವರೇ ಆಗಿರ್ತಕ್ಕಂಥ ಜನರಿಗೆ ಬದುಕನ್ನು ಕಟ್ಟಿಕೊಡುವಂಥ ಈ ಒಂದು ಖಾದಿ ಶಾಸನವನ್ನು ಈ ಒಂದು ಸೊಸೈಟಿಗಳು ಏನಿದ್ದಾವೆ ಅವು ಕೂಡ ನಮ್ಮ ಜನರಿಗೆ 10,000ಕ್ಕೂ ಅಧಿಕ ಜನರಿಗೆ ಬದುಕನ್ನು ಕಟ್ಟಿಕೊಡೋದ್ರ ಜೊತೆಗೆ ಇವತ್ತು ಅವರು ಸ್ವತಃ ಕೈ ಮುಖದಲ್ಲಿ ಮಾಡೋದ್ರ ಜೊತೆಗೆ ಇಂಥ ಒಂದು ಯಾವುದೇ ವಿದ್ಯೆ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಅದನ್ನ ಮಾಡುವಂಥ ಕೆಲಸ ಇವತ್ತು ನಮ್ಮಲ್ಲಿ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೀರೆ ಬಟ್ಟೆಗಳನ್ನ ಅಂಗಿ ಬಟ್ಟೆ. ನೂತನ ಆಟೋ ಚಾಲಕ ಮಾಲಕರಿಗೆ ಸ್ಟ್ಯಾಂಡ್ ಒದಗಿಸುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಉಪವಿಭಾಗ ಅಧಿಕಾರಿ ಕುಮಾರಿ ಕಾವ್ಯರಾಣಿಯವರ ನಿರ್ದೇಶನದಂತೆ ತಹಸೀಲ್ದಾರರಾದ ಪುಟ್ಟರಾಜ್ ಗೌಡರ್ ಅವರು ತಾಲೂಕಾ ಆಡಳಿತ ಕಚೇರಿಯಲ್ಲಿ ಶಿರಸಿ ನಗರದ ಆಟೋ ಚಾಲಕ ಮಾಲಕರ ಸಂಘದೊಂದಿಗೆ ಮಹತ್ವದ ಸಭೆ ನಡೆಸಿದರು. ನಗರದಲ್ಲಿರುವ ವಾಹನ ದಟ್ಟಣೆ ಸಮಸ್ಯೆಯ ಕುರಿತು ಹಾಗೂ ಹೊಸ ಸ್ಟ್ಯಾಂಡ್ ನೀಡಲು ನಗರಸಭೆಯಿಂದ ಆಗಬೇಕಾದ ಕಾರ್ಯದ ಬಗ್ಗೆ ಚರ್ಚಿಸಲಾಯಿತು. ಸಭೆಯಲ್ಲಿ ಸಿಪಿಐ ಶಶಿಕಾಂತ್ ವರ್ಮಾ ಸೇರಿದಂತೆ ಆಟೋದಾರರ ಪರವಾಗಿ ಉಪೇಂದ್ರ ಪೈ ಇತರರು ಪಾಲ್ಗೊಂಡಿದ್ದರು. ಈಗ ನಾವೇನ್ ಮಾಡಿದ್ರೆ ನಾವೇ ಕೆಲವು ಜಾಗದಲ್ಲಿ ನಾವೇ ಗ್ರೂಪ್ ಮಾಡ್ಕೊಂಡ್ರಿ, ಕೆಲವು ನಾವೇ ಬೋರ್ಡ್ ಹಾಕಿ ಇನ್ನೊಂದು ಸಮಸ್ಯೆ ಏನಾಗ್ತದೆ ಸರ್, ಅನಧಿಕೃತ ನಾವು ಬೋರ್ಡ್ ಹಾಕಿ ಜಾಗಕ್ಕೆ ಅಲ್ಲಿ ಆಟೋ ತೆಗೆದಾಗ ಒಂದು ಬೈಕಲ್ಲಿ ಕಾರ್ ಹಾಕ್ಬಿಡ್ತಾರ, ಎಲ್ಲರೂ ಬೋರ್ಡ್ ಕೇಳ್ತಾರೆ. ಮತ್ತೆ ಕ್ಲಾಶ್ ಕಾರಣ ಮತ್ತು ನಮ್ಮ ಮತ್ತು ಗ್ರಾಹಕರ ಮತ್ತು ಬೇರೆ ಬೇರೆ ಸುಮ್ಮನೆ ಪ್ರಕರಣಗಳು ಶುರು ಆಗ್ತದೆ ಬೇಡ ಅಂತ ನಾವೇ ಕೆಲವು ಬೋರ್ಡ್ ಹಾಕಿದ್ದೇವೆ. ಈಗೇನು ಅವರ ನಮ್ಮ ಜೊತೆಯಲ್ಲೇ ದುಡಿಬೇಕು, ಈಗಾಗಲೇ ದುಡಿತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಅದೇನು ಕೇಳಿದ್ರೆ ಅನಧಿಕೃತ ಸ್ಟ್ಯಾಂಡ್ಗಳಲ್ಲಿ ಕೊಡಿರ್ತಕ್ಕಂಥ ಸಮಸ್ಯೆ ಹಿಂಗೆ ಬರ್ತದೆ. ಈಗ ಕೆಲವು ಏನ್ ಕೇಳಿದ್ರೆ ಬಸ್ ಸ್ಟ್ಯಾಂಡ್ ಏರಿಯಾದಲ್ಲಿ, ಇದರಲ್ಲಿ ಮೇನ್ ಏರಿಯಾದಲ್ಲಿ ಕೆಲವು ಪಾಡಿಗೆ ಸ್ವಲ್ಪ ಸ್ಪೀಡ್ ಫಾಸ್ಟ್ ಆಗ್ತವೆ. ಈಗ ಅದು ಹೇಳಿದಂಗೆ ಫ್ರೀ ಬಸ್ ಅನ್ನಕ್ಕೆ ಅವು ಬಸ್ಸಿಗೆ ಬರುದಿಲ್ಲ, ಹೆಚ್ಚಾಗಿ ಲೇಡೀಸೇ ಆಟೋ ಹೋಗುದು ಸರ್, ಜೆಂಟ್ಸ್ ಕಡೆ ಬೈಕ್ ಇರ್ತದೆ, ವೆಹಿಕಲ್ ಎಲ್ಲ ಹೇಳಿದೆ. ಹೀಗಾಗಿ ಇದಿಷ್ಟು ಗೊಂದಲ ಬಿಟ್ಟರೆ ಮತ್ತೆ ಏನು ಅವ್ರು ಬೇರೆ ನಾವು ಬೇರೆ ಅಂತಕ್ಕಂಥ ಗೊಂದಲದಲ್ಲಿ ಏನೂ ಇಲ್ಲ. ಹಾಗಾಗಿ ಕೆಲವು ಭಾಗದಲ್ಲಿ ನಾವತ್ತು ಕರ್ಜಿ ಕೆಲವು ಭಾಗದಲ್ಲಿ ಹೊಸದಾಗಿ ಸ್ಟ್ಯಾಂಡ್ ಮಾಡಿದೆ, ಯಾರು ಆಟೋ ತಗೊಂಡ್ಬಂದ್ರೆ ಸ್ಟ್ಯಾಂಡ್ ಇಲ್ಲ. ಛತ್ತೀಸ್ಗಢದಲ್ಲಿ ನಡೆದ ಯೋಗ ರಾಷ್ಟ್ರೀಯ ಚಾಂಪಿಯನ್ಶಿಪ್ನಲ್ಲಿ ಶಿರಸಿಯ ಸಾಲ್ಕಣಿ ಜೋಗಿ ಮನಿಯ ಅಭಿಷೇಕ್ ಬಾಲಚಂದ್ರ ಹೆಗಡೆ ನೇತೃತ್ವದ ತಂಡ ಬಂಗಾರದ ಪದಕ ಹಾಗೂ ಕಂಚಿನ ಪದಕ ಪಡೆದು ಕರ್ನಾಟಕಕ್ಕೆ ಕೀರ್ತಿ ತಂದಿದ್ದಾರೆ. ತಾರೇಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ಕೊಟ್ಟ ಶಿರಸಿ ಉಪವಿಭಾಗ ಅಧಿಕಾರಿ ಕುಮಾರಿ ಕಾವ್ಯರಾಣಿಯವರು ಅಲ್ಲಿನ ಮಕ್ಕಳೊಂದಿಗೆ ಬೆರೆತು ಮಕ್ಕಳಿಗೆ ಕೆಲ ಕ್ಷಣ ಪಾಠ ಮಾಡಿ ಮಕ್ಕಳ ಪ್ರೀತಿಗೆ ಪಾತ್ರರಾದರು.